ಎಲ್ಲರಿಗೂ ನಮಸ್ಕಾರ. ಈ ಸಂವಿಧಾನ ದಿನಾಚರಣೆ ಎಲ್ಲರಿಗೂ ಹಾರ್ದಿಕ ಶುಭಾಶಯಗಳು. ಸೊ ಇವತ್ತು ಸಂವಿಧಾನ ದಿನಾಚರಣೆ ಅಂಗವಾಗಿ ನಾನೇನು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕು ಶಾಖೆ ಬಸವ ಕಲ್ಯಾಣದ ಅದ್ಭುತ ಅಧ್ಯಕ್ಷನಾಗಿದ್ದೀನಿ. ಸೊ ಅಧ್ಯಕ್ಷನ ಅಧಿಕಾರ ಹಸ್ತಾಂತರ ಕಾರ್ಯಕ್ರಮವನ್ನು ಈ ಒಂದು ದಿನವೇ ಇಟ್ಕೊಂಡಿದ್ದೀವಿ. ಕಾರಣ ಏನೋ ಆಗಿದ್ರೆ ಸೊ ತರಾತುರಿಯಲ್ಲಿ, ಯಾಕಂದರೆ ಇವತ್ತು ನಮ್ಮ ಭಾರತ ದೇಶಕ್ಕೆ ನಾವು ಸಂವಿಧಾನ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ದಿನ ಮತ್ತು ಸಂವಿಧಾನ ಇದನ್ನು ಮಾನ್ಯ ಪ್ರಧಾನಮಂತ್ರಿಗಳು 2015 ನಂತರ ಮುಂಚೆ ನಾವು ಈ ಸಂವಿಧಾನ ದಿನಾಚರಣೆನ ರಾಷ್ಟ್ರೀಯ ಕಾನೂನು ದಿನಾಚರಣೆ ಅಂತ ಆಚರಣೆ ಮಾಡ್ತಾಯಿದ್ರು. ಮಾನ್ಯ ಪ್ರಧಾನಮಂತ್ರಿಗಳು 2015ರಿಂದ ಈಚೆಗೆ ರಾಷ್ಟ್ರೀಯ ಇದನ್ನು ಸಂವಿಧಾನ ದಿನ ಅಂತ ಆಚರಣೆ ಮಾಡಿದರು. ಸೊ ಆ ಒಂದು ಕಾರಣಕ್ಕಾಗಿ ಇದೊಂದು ಒಳ್ಳೆಯ ಸುದಿನ ಅಂತ ಅಂದ್ಕೊಂಡು ನಾನು ತರಾತುರಿಯಲ್ಲಿ ಈ ಒಂದು ದಿನವನ್ನು ನಾನು ಪದಗ್ರಹಣ ಮಾಡಬೇಕು ಅಂತ ಒಂದು ಆಸೆ ಇಟ್ಕೊಂಡು ನಾನು ಇದನ್ನು ಅಧ್ಯಕ್ಷ ಸ್ಥಾನವನ್ನು ಇವತ್ತು ಸ್ವೀಕಾರ ಮಾಡಿದ್ದೀನಿ. ಸೊ ಈ ಒಂದು ಸ್ವೀಕಾರ ಸಮಾರಂಭದಲ್ಲಿ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸುಭಾಷ್ ಕಾಮಶೆಟ್ಟಿ ಸರ್ ಇದ್ದಾರೆ, ಆಮೇಲೆ ಸಂತೋಷ್ ಚವ್ಹಾಣ್ ಸರ್ ಇದ್ದಾರೆ, ರಾಜ್ಯ ಪರಿಷತ್ ಸದಸ್ಯರು ಸಂತೋಷ್ ಚವ್ಹಾಣ್ ಸರ್ ಇದ್ದಾರೆ, ಆಮೇಲೆ ಶಕೀಲ್ ಅಹಮದ್ ಅವರು ನಿರ್ದೇಶಕರಿದ್ದಾರೆ, ರೆಡ್ಡಿ ಸರ್ ಇದ್ದಾರೆ. ಸೊ ಇವತ್ತೆಲ್ಲ ನಮ್ಮ ಒಂದು ಎಲ್ಲ ನಿರ್ದೇಶಕರುಗಳ ಒಂದು ಸಭೆ ಕರೆದು Sky Sunshine School, step towards better future. Knowledge Park the Creative School for quality and innovative education. करें एक बेहतर कल की शुरुआत आज से. Noble Public School. ಎಲ್ಲ ನಿರ್ದೇಶಕರಿಗೆ ಸನ್ಮಾನ ಸ್ವೀಕಾರ ಸಮಾರಂಭ ಹಮ್ಮಿಕೊಂಡು ನಾನು ಇವತ್ತು ಪದಗ್ರಹಣ ಸ್ವೀಕಾರ ಮಾಡಿದ್ದೀನಿ. ಇನ್ನು ಪದಗ್ರಹಣ ಸ್ವೀಕಾರ ಮಾಡಿದ ಮೇಲೆ ನಮ್ಮ ನಿರ್ದೇಶಕರು ಮತ್ತು ನಮ್ಮ ಹಿರಿಯರೆಲ್ಲ ಮಾರ್ಗದರ್ಶಕರು ನಮ್ಮ ಮೇಲೆ ಒಂದು ದೊಡ್ಡದಾಗಿರ್ತಕ್ಕಂಥ ಜವಾಬ್ದಾರಿ ಹೊತ್ತಿದ್ದಾರೆ. ಯಾಕಂದರೆ ಅತಿ ಹೆಚ್ಚು ಶಿಕ್ಷಕ ನೌಕರರು ಹೊಂದಿರತಕ್ಕಂಥ ಈ ಒಂದು ಕ್ಷೇತ್ರ ಅಂದರೆ ಪ್ರತಿಯೊಂದು ಇಲಾಖೆಯನ್ನು ಹೋಲಿಸಿ ನೋಡಿದಾಗ ಶಿಕ್ಷಣ ಕ್ಷೇತ್ರದಲ್ಲಿ ಅತಿ ಹೆಚ್ಚು ಒಂದು ಸದಸ್ಯರನ್ನು ಒಳಗೊಂಡಿರ್ತಕ್ಕಂಥ ಒಂದು ನೌಕರ ಸಂಘ ಇರುತ್ತೆ. ಸೊ ಅವರ ಒಂದು ಕಷ್ಟ ಸಮಸ್ಯೆಗಳನ್ನು ಸಂಧಿಸಬೇಕು ಅನ್ನೋಂಥ ಮಾತನ್ನು ನಮ್ಮ ಹಿರಿಯರು ನಮಗೆ ಸೂಕ್ಷ್ಮವಾಗಿ ನಮಗೆ ಅದನ್ನು ತಿಳಿಸಿದ್ದಾರೆ. ಸೊ ಆ ಒಂದು ಕೆಲಸವನ್ನು ಒಂದು ದೊಡ್ಡ ಜವಾಬ್ದಾರಿಯನ್ನು ನಮ್ಮ ಹೆಗಲ ಮೇಲೆ ಹೊರಿಸಿದ್ದಾರೆ. ಸೊ ಅದನ್ನು ಅತ್ಯಂತ ನಾನು ಸಮರ್ಪಕವಾಗಿ ನಿಭಾಯಿಸ್ತೀನಿ. ನಮ್ಮೆಲ್ಲ ಸಂಘದ ರಾಜ್ಯ ಪರಿಷತ್ ಸದಸ್ಯರು ಮತ್ತು ಕಾರ್ಯದರ್ಶಿಯವರ ಇನ್ನು ಎಲ್ಲ ಸದಸ್ಯರ ಮಾರ್ಗದರ್ಶನದಲ್ಲಿ ನಾನು ಅದನ್ನು ನಿಭಾಯಿಸ್ತೀನಿ ಅಂತಕ್ಕಂಥ ಒಂದು ಮಾತನ್ನು ಅವರಿಗೆ ಭರವಸೆ ನೀಡಿದ್ದೀನಿ. ಆಮೇಲೆ ಇಲ್ಲಿವರೆಗೂ ಮುನ್ನಡೆಸ್ಕೊಂಡು ಬಂದಿರತಕ್ಕಂಥ ನಮ್ಮ ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ ಮೇತ್ರೆ ಸರ್ ಅವರು ಈ ಒಂದು ಸುಂದರವಾಗಿರ್ತಕ್ಕಂಥ ಒಂದು ಕಟ್ಟಡವನ್ನು ಅಥವಾ ಈ ಸುಸಜ್ಜಿತವಾಗಿರ್ತಕ್ಕಂಥ ಒಂದು ಸೆಟಪ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೊ ಅವರಿಗೂ ಈ ಸಂದರ್ಭದಲ್ಲಿ ನಾನು ಹಾರ್ದಿಕವಾಗಿರ್ತಕ್ಕಂಥ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದರೆ ತಾವು ಮಾಡ್ಕೊಂಡು ಬಂದಿರತಕ್ಕಂಥ ಕೆಲಸ ಕಾರ್ಯಗಳೇನು ಏನಾದರೂ ಪೆಂಡಿಂಗ್ ಇದ್ದರೆ ಅದನ್ನು ಮುಂದುವರಿಸ್ಕೊಂಡು ಹೋಗ್ತೀನಿ ಅಂತಕ್ಕಂಥ ಭರವಸೆಯನ್ನು ಸಹಿತ ಈ ಸಂದರ್ಭದಲ್ಲಿ ನಾನು ನೀಡಿದ್ದೀನಿ. ಓಕೆ, ಥ್ಯಾಂಕ್ ಯು, ಧನ್ಯವಾದಗಳು. ಧನ್ಯವಾದಗಳು ಸರ್. ಇಲ್ಲಿ ಒಂದು ಕಡೆ ಸರ್ ಬಂದು ಕರೆ ಕೊಡಬೇಕಾಗಿತ್ತು, ಇದಕ್ಕಿಂತ ಮುಂಚೆನೇ ಮಾಡಬೇಕು. ಮಟ್ಟಿಗೆ ಸರ್ಕಾರ ಯಾವ್ಯಾವ ಕಾರ್ಯಕ್ರಮ NPS ಇದನ್ನು ಬಳಸಿ OPS ತರಬೇಕಂತ ಜಾರಿಗೊಳಿಸಬೇಕಂತ ಯಾವ ಆಯೋಗಗಳನ್ನು ಮಾಡಿದೆ. ಸೊ ಆಯೋಗ ಏನೇನು